ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್, ನಾನು ನಿಮಗೆ ಇವತ್ತು ಜಿಬ್ಲಿ ಹಾರ್ಟ್ ಇಮೇಜಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಜನ ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಯಾರ್ಯಾರು ಗೊತ್ತಿಲ್ಲ ಅವ್ರು ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ₹1 ಖರ್ಚು ಮಾಡೋಂಗಿಲ್ಲ, ಫುಲ್ ಫ್ರೀ. ನೀವು ಬೇಕಾದಷ್ಟು ಇಮೇಜ್ ಮಾಡ್ಕೋಬೋದು. ಬನ್ನಿ ಈಗ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಜಿಬ್ಲಿ ಹಾರ್ಟ್ ಇಮೇಜಸ್ನ ಅಂತ. ಬನ್ನಿ ಗೈಸ್, ಇವಾಗ ನಾನು ನಿಮಗೆ ಜಿಬ್ಲಿ ಹಾರ್ಟ್ ಇಮೇಜಸ್ನ ಹೇಗೆ ಮಾಡೋ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನೀವು ಅದೇ ಥರ ಫಾಲೋ ಮಾಡಿ. ಇಲ್ಲಿ ಬರುತ್ತೆ ನೋಡಿ ಸ್ಕ್ರೀನು, ಇದನ್ನ ಹಾಗೆ ಫಾಲೋ ಮಾಡಿ. ಮೊದಲು ನೀವು ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ, ಐಫೋನ್ ಇದ್ದವ್ರು ಆ್ಯಪ್ ಸ್ಟೋರ್ಗೆ ಹೋಗಿ. ಗೈಸ್, ಈಗ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ಗೆ ಹೋಗಿ ಏನಂತ ಟೈಪ್ ಮಾಡಿ ಗೊತ್ತಾ? GROK ಅಂತ ಟೈಪ್ ಮಾಡ್ಬೇಕು. ನೀವು ಗ್ರೋಕ್ ಅಂತ ಸರ್ಚ್ ಮಾಡಿ. ಇಲ್ಲೊಂದು ಆ್ಯಪ್ ಬರುತ್ತೆ ನೋಡಿ, ಬ್ಲ್ಯಾಕ್ ಕಲರು G ಥರ ಐಕಾನ್. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈ ಆ್ಯಪ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೊಂಡಿರೋದ್ರೆ ಈಗ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಆ್ಯಪ್ನ ಈ ಥರ ಓಪನ್ ಮಾಡಿ. ಅದರ ಈ ಥರ ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಸೈನ್ ಇನ್ ಕೇಳುತ್ತೆ. ಸೈನ್ ಇನ್ನಲ್ಲಿ ನೀವು ಗೂಗಲ್ ಆರು ಕೊಡಿ, ಇಲ್ಲ ನೀವು ಬೇರೆ ಯಾವ್ದು ಕೊಡ್ಕೊತೀವಿ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ಕೊಟ್ಕೊಳ್ಳಿ. ಸೈನ್ ಇನ್ ಮಾಡ್ಕೊಳ್ಳಿ. ಒಳಗಡೆ ಬಂದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ. ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋಸ್ ಅಂತ ಇರುತ್ತೆ. ಫೋಟೋಸ್ಗೆ ಹೋಗ್ಬಿಟ್ಟು ನಿಮ್ಗೆ ಯಾವ ಇಮೇಜ್ ಜಿಬ್ಲಿ ಆರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಬಿಡಿ. ನಾನೊಂದು ಇಮೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ, ಡಿಬೋಸ್ ಅವ್ರದ್ದು ನೋಡಿ. ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಒಂದು ಟೈಪ್ ಮಾಡಬೇಕಾಗುತ್ತೆ. ನಾನು ಹೇಳೋ ವರ್ಡ್ನ, ಕನ್ವರ್ಟ್ ದಿಸ್ ಇಂಟು ಜಿಬ್ಲಿ ಆರ್ಟ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ನೀವು ಸೆಂಡ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ್ರೆ ಮಾತ್ರ ನಿಮಗೆ ಸಿಗೋದು. ಹಂಗೆ ಟೈಪ್ ಮಾಡಿಬಿಟ್ಟು ನೀವು ಸೆಂಡ್ ಮಾಡಬೇಕು. ಇವಾಗ ಅಲ್ಲಿ ಒಂಚೂರು ಲೋಡಿಂಗ್ ಆಗುತ್ತೆ. ಅದನ್ನು ಒಂಚೂರು ಪ್ರಿಪೇರ್ ಮಾಡೋಕ್ಕೆ ಇಮೇಜ್ನ ನೀವು ಕಾಯಬೇಕಾಗುತ್ತೆ. ಗೈಸ್, ಇನ್ನು ಒಂದೇ ಒಂದು ರಿಕ್ವೆಸ್ಟು, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಾ ಇದೆ ನೋಡಿ ಗೈಸ್, ಒಂದೊಂಚೂರು ಗೈಸ್ ಬಂತು ನೋಡಿ. ಈ ಥರ ಬರುತ್ತೆ ನಿಮಗೆ ಜಿಬ್ಲಿ ಆರ್ಟ್ ಇಮೇಜಸ್. ಈಗ ಚೂರು ಬರ್ತಾ ಇದೆ, ನೀವು ಕಾಯಬೇಕು. ಬರುತ್ತೆ, ಬೇಗನೆ ಬರುತ್ತೆ ನೋಡಿ. ಈಗ ಬಂತು ಜಿಬ್ಲಿ ಆರ್ಟ್ ಇಮೇಜಸ್ಸು. ನೀವು ಈ ಥರ ಫುಲ್ ಬರುತ್ತೆ. ಈಗ ಒಂಚೂರು ಇನ್ನೊಂದು ಸ್ವಲ್ಪ ಬರೋದಿದೆ, ಬರುತ್ತೆ, ವೆಯ್ಟ್ ಮಾಡಿ. ನೋಡಿ ಗೈಸ್, ಇವಾಗ ಫುಲ್ ಬಂದಿದೆ. ಫುಲ್ ಬಂದಾದ್ಮೇಲೆ ಏನು ಮಾಡಬೇಕಂದ್ರೆ ನೀವು ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸೇವ್ ಅಂತ ಇರುತ್ತೆ. ಸೇವ್ ಅನ್ನೋ ಆಪ್ಷನ್ನ ನೀವು ಸೇವ್ ಒತ್ತಬೇಕಾಗುತ್ತೆ. ಒತ್ತಾಗ ನಿಮ್ಮ ಗ್ಯಾಲರಿಗೆ ಹೋಗಿ ಅದು ಸೇವ್ ಆಗುತ್ತೆ. ಓಕೆನಾ? ನೋಡಿ, ಇಷ್ಟೇ ಈಸಿ. ನೀವು ₹1 ಖರ್ಚು ಮಾಡೋಂಗಿಲ್ಲ ಇದಕ್ಕೆ. ನೀವು ಸುಮ್ಮನೆ ಆಮೇಲೆ ದುಡ್ಡೆಲ್ಲ ಕೊಟ್ಟು ಇದು ಮಾಡ್ಸೋಕೆ ಹೋಗಬೇಡಿ. ನೀವು ಈ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಕೊಂಡು ನಾನು ಹೇಳೋ ಸ್ಟೆಪ್ನ ಮಾಡಿದ್ರೆ ನಿಮಗೂ ಈ ಇಮೇಜಸ್ ಬರುತ್ತೆ. ನಿಮ್ಗೆ ಅಕಸ್ಮಾತ್ ನಿಮ್ಗೆ ಈ ಆ್ಯಪ್ ಲಿಂಕ್ ಬೇಕಾದರೆ, ಅಂದರೆ ಗ್ರೋಕ್ ಆ್ಯಪ್ ಲಿಂಕು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡ್ಕೊಂಡು ಲಿಂಕ್ ಟ್ಯಾಪ್ ಮಾಡಿಕೊಂಡು ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗ್ತೀರಾ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ಗೊತ್ತಾಯ್ತಲ್ವ ಹೇಗೆ ಮಾಡೋದು ಅಂತ? ಇದೇ ಥರ ಸ್ಟೆಪ್ನ ಫಾಲೋ ಮಾಡ್ಕೊಂಡ್ರೆ ನಿಮಗೂ ಈಸಿಯಾಗಿ ಇಮೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರ್ಯಾರಿಗೆ ಈ ಇಮೇಜ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅವ್ರಿಗೂ ಈ ವಿಡಿಯೋನ ಸೆಂಡ್ ಮಾಡಿ, ಅವ್ರಿಗೂ ಗೊತ್ತಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲಾಟ್ಸ್ ಆಫ್ ಲವ್. ಬೈ ಗೈಸ್.